हेलो फ्रेंड्स ಹಳ್ಳಿಯಿಂದ ಪ್ಯಾಟೆಗೆ ಬಂದ ಅನ್ನಾಗೆ ಹಳ್ಳಿ ಹುಡುಗ ಕರ್ನಾಟಕದಲ್ಲಿ ಇತಿಹಾಸವನ್ನು ಸೃಷ್ಟಿ ಮಾಡಿರುವಂತಹ ಒಂದು ಸ್ಟೋರಿನ ಹೇಳ್ತಾ ಹೊರಟಿದ್ದೀನಿ. ಎಲ್ಲರೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಒತ್ತಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬಿಗ್ ಬಾಸ್ನ 11ನೇ ಸೀಸನಲ್ಲಿ ವೈಲ್ಡ್ ಕಾರ್ಡ್ ಮುಖಾಂತರ ಎಂಟ್ರಿ ಕೊಟ್ಟ ಕರ್ನಾಟಕದ ಹುಲಿ ಹನುಮಂತ ಅನ್ನೋ ವ್ಯಕ್ತಿ ಬಿಗ್ ಬಾಸ್ನಲ್ಲಿ ಎಂಟ್ರಿ ಆದ ತಕ್ಷಣ ಬಿಗ್ ಬಾಸಲ್ಲಿ ಯಾವುದೇ ಥರದ ಟಾಸ್ಕ್ಗಳಾಗಲಿ ಕ್ಯಾಪ್ಟನ್ಶಿಪ್ ಆಗಲಿ ಟೈಮಿಂಗ್ಸ್ನ ಪ್ರತಿಯೊಂದನ್ನು ಅರಿತುಕೊಂಡು ಆ ಟೈಮಿಂಗ್ಸ್ ಪ್ರಕಾರ ಆ ಟಾಸ್ಕನ್ನು ಕಂಪ್ಲೀಟ್ ಮಾಡ್ತಾ ತನ್ನದೇ ಆದ ಕ್ಯಾಪ್ಟನ್ಸಿಯನ್ನು ಹೊಂದುತ್ತಾ ಅಲ್ಲಿರುವ ಜನಗಳೊಂದಿಗೆ ಮಿಂಗಲ್ ಆಗ್ತಾ ತನ್ನದೇ ಆದ ಒಂದು ಸಿಂಪ್ಲಿಸಿಟಿಯಿಂದ ಬದುಕಿ ತನ್ನ ಚಾಣಾಕ್ಷತೆಯಿಂದ ಚತುರತೆಯಿಂದ ಆ ಆಟವನ್ನು ಗೆದ್ದು ಇಂದು ಕರ್ನಾಟಕಕ್ಕೆ ಒಂದು ಎಕ್ಸಾಂಪಲ್ ಆಗಿ ಮುಂದುವರಿತಾ ನಮಗೆ ಒಂದು ದಾಖಲೆಯನ್ನು ನಿರ್ಮಿಸಿದ್ದಾರೆ. ಅದು ಯಾವುದಪ್ಪ ಅಂತಂದರೆ, ಒಬ್ಬ ಹಳ್ಳಿ ಹುಡುಗನಿಗೆ ಯಾರು ಅಂದ್ಕೊಳ್ಳೋ ರೀತಿಯಲ್ಲಿ ಓಟನ್ನು ಪಡೆದುಕೊಂಡಿದ್ದಾನೆ, ಅದು ಎಷ್ಟು ಓಟ್ ಇರ್ಬೋದು ಅಂತೇಳಿ ಕಮೆಂಟ್ ಮಾಡಿ. ಬಟ್ ಹನುಮಂತ್ ಅವರು ತನ್ನ ಚಾಣಾಕ್ಷತೆಯಿಂದ ಚತುರತೆಯಿಂದ ವಿನ್ ಆಗಿ ಇಂದು ಬಿಗ್ ಬಾಸ್ನ 11ನೇ ಸೀಸನ್ನ ವಿನ್ನರ್ ಆಗಿ ಹೊರಹೊಮ್ಮಿದ್ದಾರೆ. ಅವರಿಗೊಂದು ಅಭಿನಂದನೆಯನ್ನು ತಿಳಿಸುತ್ತಾ, ಕನ್ನಡಿಗರ ಮನ ಗೆದ್ದ ಹನುಮಂತ. ಸುದೀಪ್ ಸರ್ ಒಂದು ಕ್ವಶನ್ ಕೇಳಿದಾಗ ನಿನ್ನ ಮದುವೆ ವಿಷಯ ಅಂತ ಬಂದಾಗ ಹನುಮಂತ ಅವ್ರು ಒಂದೇ ಹೇಳ್ತಾರೆ, ನಾ ಈ ಸೀಸನಲ್ಲಿ ವಿನ್ ಆದರೆ ಹುಡುಗಿ ಮನೆಗೆ ಹೋಗಿ ಅವರಪ್ಪ ಕೇಳ್ತೀನಿ, ನಿಮ್ಮ ಹುಡುಗಿನ ನನಗೆ ಮದುವೆ ಮಾಡಿಕೊಡಿ ಅಂತೇಳಿ. ಆ ಕನಸು ಈಗ ನನಸಾಗ್ಬೋದು ಅಂದ್ಕೊಳ್ತೀನಿ. ಕರ್ನಾಟಕದಲ್ಲಿ ಒಂದು ಬೆಸ್ಟ್ ಎಕ್ಸಾಂಪಲ್ ಆಗಿ ಹನುಮಂತ ಅವರು ತೋರಿಸ್ಕೊಟ್ಟಿದ್ದಾರೆ. ಅವರು ಇದೇ ರೀತಿ ಮುಂದುವರಲಿ ಅಂತ ಹೇಳ್ತಾ ಅವರ ಜೀವನ ಸುಖಕರವಾಗಿರಲಿ. ಎಲ್ಲರೂ ಅವ್ರಿಗೆ ಸಪೋರ್ಟ್ ಮಾಡಿ. ಮುಂದೆ ಯಾವುದೋ ಒಂದು ಸೀಸನ್ಗೆ ಆಲ್ರೆಡಿ ಅವರು ಎಂಟ್ರಿ ಕೊಡ್ತಾ ಇದ್ದಾರೆ. ಆ ಸೀಸನ್ನ ಮತ್ತೆ ತಿಳಿಸ್ಕೊಡ್ತೀನಿ ನಿಮಗೆ. ಎಲ್ರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.